ಸಚಿವರಾದ ಸಂತೋಷ್ ಲಾಡ್ ಪರಮೇಶ್ವರ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸಿಲಿಂಡರ್ ಸೋರಿಕೆ ಪ್ರಕರಣ ಹಿನ್ನೆಲೆಯಾಗಿ ಹುಬ್ಬಳ್ಳಿಯ ಸಾಯಿನಗರದ ಈಶ್ವರ ದೇವಸ್ಥಾನದಲ್ಲಿ ಸಿಲಿಂಡರ್ ಸೋರಿಕೆಯಾಗಿ 9 ಜನ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಗಾಯಾಳು ಅಯ್ಯಪ್ಪ ಮಾಲಾಧಾರಿಗಳು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಸಚಿವರು. ಕಿಮ್ಸ್ ಆಸ್ಪತ್ರೆ ಬಳಿ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದು, ಅಯ್ಯಪ್ಪ ಮಾಲಾಧಾರಿಗಳ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. 9 ಜನರಲ್ಲಿ ಬಹುತೇಕರಿಗೆ 80ರಿಂದ 90% ಸುಟ್ಟ ಗಾಯವಾಗಿದೆ. ವೈದ್ಯರು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈಗಾಗಲೇ 9 ಜನ ಪ್ರಕಾಶ್ ಬಾರ್ಕರ್ 42 ವಯಸ್ಸು, ವಿನಾಯಕ್ ಪ್ರಕಾಶ್ ಬಾರ್ಕರ್ 12 ವಯಸ್ಸು, ತೇಜಸ್ ರೆಡ್ಡಿ 26 ವಯಸ್ಸು, ಶಂಕರ್ ರಾಯನಗೌಡ್ರ 29 ವಯಸ್ಸು, ಪ್ರವೀಣ್ ಚಲವಾದಿ 24 ವಯಸ್ಸು, ಮಂಜು ತೊರದ್ 22 ವಯಸ್ಸು, ಅಜ್ಜಸ್ವಾನಿ 58 ವಯಸ್ಸು, ರಾಜು ಹರ್ಲಾಪುರ್ 21 ವಯಸ್ಸು, ಸಂಜಯ್ ಸವದತ್ತಿ 20 ವಯಸ್ಸು. ಇದರಲ್ಲಿ ಹೆಚ್ಚು ಕಡಿಮೆ ಪ್ರಕಾಶ್ ವಿನಾಯಕ್ ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ 90% 80% ಬರ್ನ್ ಆಗಿದೆ. ಡಾಕ್ಟರ್ಸ್ರವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ಉಳಿಸೋದಕ್ಕೆ ಮಾನ್ಯ ಜಿಲ್ಲಾ ಸಚಿವರು ಸಂತೋಷ್ ಲಾಡ್ ಅವರು, ಪ್ರಸಾದ್ ಅಬ್ಬಯ್ಯ ಅವರು, ನಮ್ಮ ಡೆಪ್ಟಿ ಕಮಿಷನರು ಎಲ್ಲರೂ ಕೂಡ ನಾವೆಲ್ಲ ಅವರಿಗೆ ಡಾಕ್ಟರ್ಸ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲೂ ನೆಗ್ಲಿಜೆನ್ಸ್ ಆಗಬಾರ್ದು. ಅವರಿಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅವರನ್ನು, ಅದರಲ್ಲಿ ವಿಶೇಷವಾಗಿ 20% ವಿನಾಯಕ್ ಪ್ರಕಾಶ್ ಅವರಿಗೆ ಎಲ್ಲರಿಗೂ ಕೂಡ ಪ್ರಯತ್ನ ಮಾಡ್ತಾರೆ ಉಳಿಸೋದಕ್ಕೆ. ಆದರೆ 80-90% ಬರ್ನ್ ಆಗಿರೋರಿಗೆ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಪ್ರಯತ್ನ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾವು ಕಾಯ್ದು ನೋಡಬೇಕಾಗುತ್ತೆ. ಯಾಕೆಂದರೆ 90% ಬರ್ನ್ ಆಗಿರುವಾಗ ಇಂಟರ್ನಲ್ ಸಿಸ್ಟಮ್ ಕೂಡ ಎಲ್ಲ ತೊಂದರೆ ಆಗಿರುತ್ತೆ. ಹಾಗಾಗಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲಿ ಬರ್ನ್ಸ್ ವಾರ್ಡಿಗೆ ಕೂಡ, ಯಾಕೆಂದರೆ ಅವರು ಇನ್ಫೆಕ್ಷನ್ ನಾಳೆಯಿಂದ ಯಾರನ್ನು ಒಳಗಡೆ ಬಿಡಬಾರ್ದು, ಇನ್ಫೆಕ್ಷನ್ ಆಗುತ್ತೆ ಅಂಥೇಳಿ ಅದು ಕೂಡ ಸೂಚನೆ ಕೊಟ್ಟಿದ್ದೇವೆ. ಡಾಕ್ಟರ್ಸ್ನ ಬರ್ನ್ಸ್ ವಾರ್ಡಿಗೂ ಕೂಡ ಮಾಡಿ ಅವರನ್ನು ಅಂತೇಳಿ, ಅದು ಇಷ್ಟು ಕ್ರಿಟಿಕಲ್ ಆಗಿರೋದ್ರಿಂದ ಅವರೇ ಡಿಸೈಡ್ ಮಾಡಬೇಕು ಡಾಕ್ಟರ್ಸೇ. ಅದರಿಂದ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ಬಹುತೇಕ ಎಲ್ಲರೂ ಕೂಡ ಬಡವರಿದ್ದಾರೆ. ಸರ್ಕಾರದಿಂದ ಅವರಿಗೆ ಪರಿಹಾರ ಅಷ್ಟು ಪ್ರಯತ್ನ ಮಾಡಿ ಅವರನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ. ಅನಂತರ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು ಇದು ಒಂದು ಆಕ್ಸಿಡೆಂಟಲ್ ಕೇಸ್. ಆದ ಕಾರಣ ಕಾಂಪನ್ಸೇಷನ್, ನಾರ್ಮಲ್ ಕಾಂಪನ್ಸೇಷನ್ ಸರ್ಕಾರ ಏನು ಕೊಡುತ್ತೆ ಅದನ್ನು ಕೊಡೋದಕ್ಕೆ ನಿಯಮದಲ್ಲಿ ಬರೋದು. ಆದರೆ ಸ್ಪೆಷಲ್ ಕೇಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳ ನಿಧಿಯಿಂದ ಸ್ಪೆಷಲ್ ಕೇಸ್ ಆಗಿ ಕಾಂಪನ್ಸೇಷನ್ ಕೊಡೋದಕ್ಕೆ ಈಗಾಗಲೇ DC ಅವ್ರ ಹತ್ರ ಕೂಡ ಮಾತಾಡಿದ್ದೇನೆ. ನಮ್ಮ ಜಿಲ್ಲಾ ಸಚಿವರು ಮಾತಾಡಿದ್ದಾರೆ. ಇಮಿಡಿಯೇಟಾಗಿ ರೆಕಮೆಂಡೇಷನ್ನು ಇವತ್ತೇ ಹೋಗುತ್ತೆ ಮುಖ್ಯಮಂತ್ರಿಗಳಿಗೆ. ಖಂಡಿತವಾಗಿ ಮುಖ್ಯಮಂತ್ರಿಗಳು ಕೂಡ ನಾಳೆ ಬರ್ತಾರೆ. ಬಹುಶಃ ಇಲ್ಲಿ ಅವರು ಕೂಡ ಬರ್ಬೋದು ಅಂದ್ಕೊಳ್ತೀನಿ. ಕಾಂಪನ್ಸೇಷನ್ ಕೊಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಿನ್ನೆ ಅವರು ಇಲ್ಲಿ ಆಸ್ಪತ್ರೆಗೆ ಬಂದಾಗ ಔಷಧ ಕೊಟ್ಟಿಲ್ಲ, ಅವರೇ ಹೋಗಿ ಉಗ್ರಾಣದಿಂದ ಔಷಧನ ತಂದಾರೆ ಸರ್. ಸ್ವಾಮಿಗಳೇ ಹೋಗಿ ಕೀ ಮುರಿದು ಈ ಥರದ ನಿರ್ಲಕ್ಷ್ಯಗಳಾಗ್ತಿವೆ ಕಿಮ್ಸಲ್ಲಿ. ಇಲ್ಲ, ನನಗೂ ಗಮನಕ್ಕೆ ಬಂತು. ನಾವು ಬಂದ ತಕ್ಷಣ ಆ ವಿಚಾರವನ್ನು ಹೇಳಿದ್ದಾರೆ. ಡೈರೆಕ್ಟರ್ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ, ಹೇಳಿದ್ದೇವೆ. ಇಂಥದ್ದು ಯಾವುದೂ ನೆಗ್ಲಿಜೆನ್ಸ್ ಆಗಬಾರ್ದು, ಮುಂದೆ ಆಗಬಾರ್ದು, ಯಾವತ್ತೂ ಆಗಬಾರ್ದು. ಬಟ್ ಈಗ ನಾವು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋ ಬದಲು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ದೇವೆ. ಯಾಕೆಂದರೆ ಈಗ ನಾವು ಅದು ಬೇರೆ. ಆನಂತರ ಇಂಟರ್ನಲ್ಲಿ ಒಂದು ಎನ್ಕ್ವೈರಿ ಮಾಡಿಸ್ತೇವೆ. ಜಿಲ್ಲಾ ಸಚಿವರಿಗಾಗಲೇ ಹೇಳಿದ್ದಾರೆ, ಇಂಟರ್ನಲ್ ಎನ್ಕ್ವೈರಿ ಕೂಡ ಎಲ್ಲಿ ನೆಗ್ಲಿಜೆನ್ಸ್ ಆಯಿತು, ಯಾಕಾಯಿತು ಅನ್ನೋದನ್ನು ಒಂದಿಷ್ಟು ಎನ್ಕ್ವೈರಿ ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ಕೂಡ
ಡೈರೆಕ್ಟರ್ ಆಫ್ ಹೆಲ್ತು ಅವರಿಗೆ ಹೇಳಿ ಮಾಡಿಸ್ತೇವೆ. ಇದೊಂದೇ ಪ್ರಕರಣ ಅಲ್ಲ, 6 ತಿಂಗಳ ಮೇಲೆ ಇದೊಂದೇ ಪ್ರಕರಣ ಅಲ್ಲ ಸರ್, ಪ್ರತಿಯೊಂದು ಪ್ರಕರಣದಲ್ಲೂ ಇದೇ ರೀತಿ ಸಮಸ್ಯೆ ಇಲ್ಲಿ ಇರುತ್ತೆ. ಇಲ್ಲ ಮಾಡೋಣ. ನೋಡಿ, ಆರೋಗ್ಯ ಸಚಿವರಿಗೂ ಕೂಡ ನಾವು ತಿಳಿಸ್ತೇವೆ, ಸರ್ಕಾರದಲ್ಲಿ ಆರೋಗ್ಯ ಸಚಿವರಿಗೂ ಹೇಳಿ ಅವರು ಇಲ್ಲಿ ವಿಸಿಟ್ ಮಾಡಿ ಒಂದು ಎಂಟೈರ್ ಕಿಮ್ಸು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಅವರು ಬಂದು ಒಂದು ರಿವ್ಯೂ ಮಾಡಿ ಇಲ್ಲಿ ಏನೇನು ಹಿಂದೆ ನಡೀತಾ ಇದೆ, ಮುಂದೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಒಂದು ರಿವ್ಯೂ ಮಾಡೋದಕ್ಕೆ ತಿಳಿಸ್ತೀವಿ. ಇಂಥ ಕೇಸ್ ಆದರೆ ಫಸ್ಟ್ FIR ಮುಖ್ಯವೋ ಅಥವಾ ಟ್ರೀಟ್ಮೆಂಟ್ ಮುಖ್ಯವೋ? ಯಾಕಂದ್ರೆ ಫಸ್ಟ್ FIR ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಇಮಿಡಿಯೇಟಾಗಿ ಅಟೆಂಡ್ ಮಾಡಿದ್ದಾರೆ. ನೀವು ಹೇಳಿದಂಗೆ ಒಂದಿಷ್ಟು ನೆಗ್ಲಿಜೆನ್ಸ್ ಇದ್ದರೆ ಕೂಡ ಅದನ್ನು ಈಗ ನಾವು ಅದನ್ನು ಎನ್ಕ್ವೈರಿ ಮತ್ತೊಂದು ಮಾಡೋದಕ್ಕಿಂತ ಅವರನ್ನು ಸೇವ್ ಮಾಡೋದನ್ನ ಭಾಳ ಮುಖ್ಯ.